ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. ಅದಾನಿ ಗ್ರೂಪ್ ಮಾರ್ಕೆಟ್ ಕ್ಯಾಪ್ ಅಪ್ ಬೈ 1.8 lakh crores ಇನ್ 1 week. ಇವತ್ತಿನ ರ್ಯಾಲಿ ಆದಮೇಲೆ ಅಪ್ರಾಕ್ಸಿಮೇಟ್ ಆಗಿ ಅದಾನಿ ಗ್ರೂಪ್ ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪ್ 1.8 lakh crores ಜಾಸ್ತಿ ಆಗಿದೆ ಲಾಸ್ಟ್ 1 ವೀಕಲ್ಲಿ. ಹಾಗೂ ವೇರಿಯಸ್ ಅದಾನಿ ಗ್ರೂಪ್ ಕಂಪ್ನೀಸ್ ಇವತ್ತು ತುಂಬ ರ್ಯಾಲಿ ಆಗಿದೆ. 2 to 6% ಮೇಲೆ ಹೋಗಿದೆ, ಕೆಲವುದು ಆಲ್ಮೋಸ್ಟ್ 10% ಮೇಲೆ ಹೋಗಿದೆ. ಗೌತಮ್ ಅದಾನಿ ಅವರು 20th ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಇದ್ದಾರೆ ಸದ್ಯಕ್ಕೆ. 5.46 lakh crores ಅವ್ರ ನೆಟ್ವರ್ತ್. ಹಾಗೂ ಆ ನೆಟ್ವರ್ತ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ 1 ವೀಕಲ್ಲಿ 47,000 crores. ಸುಪ್ರೀಂ ಕೋರ್ಟದು ವರ್ಡಿಕ್ಟ್ ಅಥವಾ ಜಜ್ಮೆಂಟ್ ಇನ್ನೂ ಬಂದಿಲ್ಲ. ಅದು ಬಂದ ಮೇಲೆ ಆವಾಗ ಹೇಗೆ ಇರುತ್ತೆ ಅಂತ ನೋಡಿಕೊಂಡು ಅದರ ಪ್ರಕಾರ ಅದಾನಿ ಗ್ರೂಪ್ ಸ್ಟಾಕ್ಸ್ ರಿಯಾಕ್ಟ್ ಆಗುತ್ತೆ. ಆದರೆ ಸೆಬಿ ಅವರು 24 ಕೇಸಲ್ಲಿ 22 ಕೇಸಲ್ಲಿ ಅವರು ಏನು ತಪ್ಪು ಮಾಡಿಲ್ಲ ಅಂತ ಅದಾನಿ ಗ್ರೂಪ್ ಅವರಿಗೆ ಒಂದು ಕ್ಲೀನ್ ಚಿಟ್ ಅಥವಾ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 2. ನಿಫ್ಟಿ ಟಚಸ್ 20,700 ಟುಡೇ. ಇವತ್ತೊಂದು ತುಂಬ ಒಳ್ಳೆ ರ್ಯಾಲಿ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಯಾಕಂದರೆ ನಿನ್ನೆ BJPದು ಸ್ಟೇಟ್ ಎಲೆಕ್ಷನ್ಸಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅವರು 3 ಸ್ಟೇಟ್ ಎಲೆಕ್ಷನ್ಸಲ್ಲಿ ವಿನ್ ಆಗಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ 2024 ಯೂನಿಯನ್ ಎಲೆಕ್ಷನ್ಸಲ್ಲಿ ಅಷ್ಟು ಅನ್ಸರ್ಟೆನಿಟಿ ಇಲ್ಲ. ಆಲ್ಮೋಸ್ಟು BJP ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇವತ್ತು ಮಾರ್ಕೆಟ್ ಮೇಲೆ ಹೋಗಿದೆ. ಅದು ಯೂಶಲಿ ಏನಾಗುತ್ತೆ ಅಂದರೆ ಎಲೆಕ್ಷನ್ ಅನ್ಸರ್ಟೆನಿಟಿ ಇರಬಾರ್ದು. ಗೌರ್ಮೆಂಟ್ ಚೇಂಜ್ ಆಗೋದು ಸ್ಟಾಕ್ ಮಾರ್ಕೆಟಿಗೆ ಇಷ್ಟ ಇಲ್ಲ. ಒಂದೇ ಗೌರ್ಮೆಂಟು ಎಷ್ಟೇ ಒಳ್ಳೇದಿರಲಿ ಎಷ್ಟೇ ಕೆಟ್ಟದಿರಲಿ ಅವರು ಕಂಟಿನ್ಯೂ ಮಾಡಿದರೆ ಅದೊಂದು ಗುಡ್ ಸೈನ್ ಫಾರ್ ಸ್ಟಾಕ್ ಮಾರ್ಕೆಟ್ಸ್ ಯಾವಾಗಲೂ. ನಿಫ್ಟಿ ಆಲ್ಮೋಸ್ಟ್ ಇವತ್ತಿನ ಹೈ ಹತ್ರನೇ ಕ್ಲೋಸ್ ಆಗಿದೆ. ಹಾಗೂ ಇವತ್ತು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಅಷ್ಟು ಲೆವೆಲಲ್ಲಿ ರ್ಯಾಲಿ ಆಗಿಲ್ಲ ಕಂಪೇರ್ಡ್ ಟು ನಿಫ್ಟಿ 50 ಇಂಡೆಕ್ಸ್. ನ್ಯೂಸ್ ನಂಬರ್ 3. ರ್ಯಾಪಿಡ್ ನ್ಯೂಸು. ಮಾರ್ಕೆಟ್ ಕ್ಯಾಪ್ ಆಫ್ ಟ್ರೆಂಟ್ 1 ಲಕ್ಷ ಕೋಟಿ ಆಗಿದೆ. ಫ್ರೈಡೇನೇ ಆಗಿದೆ. ಇವತ್ತು ಸ್ವಲ್ಪ ಮೇಲೋಗಿದೆ ಅಷ್ಟೇ. ಇದು 5th ಕಂಪ್ನಿ ಇನ್ ಟಾಟಾ ಗ್ರೂಪ್ ಟು ಕ್ರಾಸ್ 1 lakh crore ಮಾರ್ಕೆಟ್ ಕ್ಯಾಪು. ಹಾಗೂ ಟಾಟಾ ಗ್ರೂಪ್ ಕಂಪ್ನೀಸ್ ಮಾರ್ಕೆಟ್ ಕ್ಯಾಪು ಅಪ್ರಾಕ್ಸಿಮೇಟ್ಲಿ 25 ಲಕ್ಷ ಕೋಟಿ. ಅದರಲ್ಲಿ 13 ಲಕ್ಷ ಕೋಟಿ TCS ಮತ್ತು ಬಾಕಿ ಎಲ್ಲ ಕಂಪ್ನೀಸ್ ಬರುತ್ತೆ. TCS ಆದಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ಕಂಪ್ನಿ ಟೈಟನ್ನು ಮತ್ತು ಟಾಟಾ ಮೋಟರ್ಸು, ಟಾಟಾ ಸ್ಟೀಲ್ ಹಾಗೂ ಈಗ ಟ್ರೆಂಟು ಆ್ಯಡ್ ಆಗಿದೆ ಅಬವ್ 1 lakh crore ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನೀಸಲ್ಲಿ. ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ NSE ಕಂಪ್ನೀಸು $4 trillion ಆಗಿದೆ ಅಥವಾ 335 lakh crores ಅಪ್ರಾಕ್ಸಿಮೇಟ್ಲಿ ಆಗಿದೆ. ಈ ಮಾರ್ಕೆಟ್ ಕ್ಯಾಪು ಇನ್ಕ್ರೀಸ್ ಆಗಿದ್ದು ಲಾಸ್ಟ್ 10 ಇಯರ್ಸಲ್ಲಿ 17.5% ಪರ್ ಆ್ಯನಮ್ CAGR. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಲಾಸ್ಟ್ 1 ವೀಕಲ್ಲಿ ತುಂಬ ಹೈ ಬೂಸ್ಟ್ ಆಗಿರ್ಬೋದು. ಯಾಕಂದರೆ ಎಷ್ಟೋ ದಿನ ಮಾರ್ಕೆಟ್ ಸ್ಟ್ರಗಲ್ ಆಗ್ತಾ ಇತ್ತು. ಈಗ ಎಷ್ಟೋ ಸ್ಟಾಕ್ಸು ಎಷ್ಟೋ ದಿನ ಆದಮೇಲೆ ರ್ಯಾಲಿ ಆಗ್ತಾ ಇದೆ. ಇವತ್ತು ಸಾಯಂಕಾಲ 2 ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀವಿ, ಅದನ್ನು ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನೀವು ಆಲ್ ಟೈಮ್ ಹೈ ಹತ್ರ ಏನು ಗಮನಕ್ಕೆ ಇಟ್ಕೋಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಅಂತ ಆ ವಿಡಿಯೋ ಕವರ್ ಮಾಡುತ್ತೆ. ಗೋಲ್ಡ್ ಪ್ರೈಸಸ್ಸು ಆಲ್ ಟೈಮ್ ಹೈ ರೀಚ್ ಆಗಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ಅದನ್ನು ಸೈಮಲ್ಟೇನಿಯಸ್ ಆಗಿ ಸ್ಟಾಕ್ ಮಾರ್ಕೆಟ್ ಥರನೇ ಮೇಲೆ ಹೋಗ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 419 ಪಾಯಿಂಟ್ ಅಪ್ಪು 20,687 ಕ್ಲೋಸ್ ಆಯಿತು, 2.07% ಅಪ್ಪು. ಸೆನ್ಸೆಕ್ಸು 1,384 ಪಾಯಿಂಟ್ಸ್ ಅಪ್ಪು 68,865 ಕ್ಲೋಸ್ ಆಯಿತು. ಇದು 2.05% ಅಪ್ ಆಗಿದೆ. ನೀವು ನೋಡ್ಬೋದು ಹೈಯೆಸ್ಟ್ 20,703 ಆ್ಯಂಡ್ ಕ್ಲೋಸಿಂಗು ಅದರ ಹತ್ರನೇ ಬಂದಿದೆ ಇವತ್ತು. ಪಾಯಿಂಟ್ ನಂಬರ್ 2. ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಐಷರ್ ಮೋಟರ್ಸ್ 7.43% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 7.13% ಅಪ್ಪು, ಅದಾನಿ ಪೋರ್ಟ್ಸ್ 6.14% ಅಪ್ಪು. ಟಾಪ್ ಲೂಸರ್ಸು HDFC ಲೈಫ್ 1.06% ಡೌನು, ಬ್ರಿಟಾನಿಯಾ 0.66% ಡೌನು, ವಿಪ್ರೋ 0.05% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಗ್ರೀನ್ ಎನರ್ಜಿ 9.47% ಅಪ್ಪು, ಅಂಬುಜಾ ಸಿಮೆಂಟ್ಸ್ 7.36% ಅಪ್ಪು, LIC 7.17% ಅಪ್ಪು. ಟಾಪ್ ಲೂಸರ್ಸು ನೈಕಾ 1.75% ಡೌನು, ವರುಣ್ ಬೆವರೇಜಸ್ 1.71% ಡೌನು ಹಾಗೂ ಟೊರೆಂಟ್ ಫಾರ್ಮಾ 0.82% ಡೌನ್. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,411 ಸ್ಟಾಕ್ ಮೇಲೋಗಿದೆ, ಕಮ್ಮಿ ಆಗಿದ್ದು 733 ಸ್ಟಾಕು. ಸೊ 66% ಅಪ್ಪು, 34% ಡೌನ್. ಪಾಯಿಂಟ್ ನಂಬರ್ 5. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,420 per ಗ್ರಾಮು, ಸಿಲ್ವರ್ 79 per ಗ್ರಾಮ್. ಪಾಯಿಂಟ್ ನಂಬರ್ 6. ಟುಡೇಸ್ ರುಪಿ ವ್ಯಾಲ್ಯೂ. $1 83.36, €1 90.66 rupees. Point number 7. Stocks near 52-week high.
L&T 52 week high 3348, closing 3314. Titan 3550 52 week high ಇವತ್ತು, closing 3488. Bajaj Auto 6218 52 week high, closing price 6202. Point number 8, stocks near 52 week low. ಯಾವ ಸ್ಟಾಕು 52 week low ಹತ್ರ ಇವತ್ತು ಬಂದಿಲ್ಲ. Point number 9, global cues today. Hong Kong markets 1.11% down, Japan 0.6% down, Germany 0.25% up, France 0.1% up, UK 0.11% down, ಹಾಗೂ ನ್ಯಾಸ್ಡ್ಯಾಕ್ ಮೊನ್ನೆ ಶುಕ್ರವಾರ 0.46% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಇವತ್ತಿನ ಮಾರ್ಕೆಟ್ ರ್ಯಾಲಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿ ಜಂಪ್ ಆಗಿದೆ ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಷ್ಟು ಜಾಸ್ತಿ ಜಂಪ್ ಆಗಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.